ಯಾಕೆ ಮಗ ಹಿಂಗೆ ಕೂದಲು ಬಿಡ್ಕೊಂಡಿದ್ಯೆ? ಅಚ್ಚುಕಟ್ಟಾಗಿ ತಲೆ ಬಚ್ಕೊಂಡು ಹೂ ಮಾಡ್ಕೊ. ನಾವು ದೇವಸ್ಥಾನಕ್ಕೆ ಹೋಯ್ತಾ ಇರೋದು, ನೀ ಹಿಂಗೆ ಕೂದಲು ಬಿಡ್ಕೊಂಡ್ರೆ ಅಲ್ಲಿ ದೇವಸ್ಥಾನದಲ್ಲೇ ಯಾರು ನೋಡ್ರಿ ಏನಂದರು? ಹಾಂ, ಈ ಹೆಣ್ಣಿಗೆ ದಯ್ಯಾಗಿ ಅಮ್ಮ ಇಟ್ಕೊಂಡದೇನು ಬುಡ್ಸಕ್ಕೆ ಕರ್ಕೊಂಬಂದವ್ರು ದೇವಸ್ಥಾನಕ್ಕೆ ಅಂತಾರೆ ಜನ. ದೇವಸ್ಥಾನಕ್ಕೆ ಯಾರ ಹಿಂಗೆ ಹೋಯ್ತಾರ? ಆ ಟಿ ವಿ ನೋಡ್ಬಿಡ್ತೀಯ, ಅವ್ರು ಮಾಡಿದ್ನೇ ಮಾಡೋಕೆ ಹೋಯ್ತಾಳು ಇವಳು. ಆ ಟಿ ವಿಯವ್ರು ಪ್ಯಾಸನ್ ಹೆಸ್ರು ಹೇಳ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡ್ತಾರ ಅವರು. ಹೋಗು ಅಚ್ಚುಕಟ್ಟಾಗಿ ತಲೆ ಬಚ್ಕೊಂಡು ಹೂ ಮಾಡ್ಕೊ ಬಾ. ನೋಡಲಿ, ಆ ತುಟಿಗೆ ಒಂದು ಮಣ ಮೆತ್ಕೊಂಡವಳೆ, ಆ ಕಣ್ಗೊಂದು ಮಣ ಮೆತ್ಕೊಂಡವಳೆ. ತೊಳ್ಕೋಗು. ಹಂಗೆ ಬರ್ತಾರ ಯಾರ ದೇವಸ್ಥಾನಕ್ಕೆ? ಈಗಿನ ಕಾಲದಾಗ ಅದು ಏನೇನೆಲ್ಲ ಹಚ್ಕೊತೀರಿ, ಕಾಣೋದು ಅಷ್ಟೇ, ಅಷ್ಟರಲ್ಲೇ ಐತೆ. ಹಾಂ, ನಾವು ಏನಂದ್ರೆ ಏನೂ ಹಚ್ಕೊತಿಲ್ಲ. ಒಂದು ಪೌಡ್ರು ಕಾಣು, ಒಂದು ಸ್ನೋನು ಕಾಣು. ಹೆಂಗಿದ್ದೀವಿ ನಾವು? ಅಯ್ಯೋ ಕರ್ಮಕನ ಈಗ ನಾವು ಬೇಯಕ್ಕೆ ಹಾಕಿಲ್ಲ ನಮ್ಮ ಕೈಲಿ. ಕುತ್ಕೊಳ್ಳಮ್ಮಿ, ಏನು ಆಡ್ತಾ ಇದೀಯ ನನ್ನ ಮಗಳಿಗೆ ಬೈಕೊಂಡು? ನಿನ್ನ ಪಸಂದ ನಾ ಕಂಡಿಲ್ವಾ? ಒಂದು ಮಾಡಾಕ ಎಣ್ಣೆ ಮೆತ್ಕೊಳ್ಳೋಳು, ಒಂದು ಗಾಡಿ ದಾಸವಾಳ ಹೂವ ಅಡ್ಡೆ ಮೇಲೆ ದೇವ್ರಿಗಿಟ್ಟಂಗೆ ಇವಳು ತಲೆ ಮೇಲೆ ಇಟ್ಕೊ ಬರೋಳು. ಇವಳು ಅಲ್ಲಿ ಹೋಯ್ತಾ ಇದ್ರೆ ಇವಳು ಕೈ ಎಣ್ಣೆಗೆ ಅವಳು ಇಲ್ಲಿ ಕೂತಿರೋರ್ಗೂ ಹೊಡೆಯೋದು. ನಿಂದು ಪ್ಯಾಸನ್ನು ಆಗಿನ ಕಾಲದ್ದು ಅಲ್ವೇನಮ್ಮಿ? ಆ ಪ್ಯಾಸನ್ ಈಗಾರ ಮಾಡಿಬಿಟ್ರೆ ಜನ ಪಕ್ಕಕ್ಕೂ ಬರೋಕ್ಕಿಲ್ಲ, ಗೊತ್ತೈತಾ? ಹೋಗವ್ವ, ಚಂದ ಕಾಣ್ತಾ ಇದೀಯ. ಓ, ನೀವು ಹಿಂಗೆ ಅವಳನ್ನ ಉಪ್ಸಿ ಅವಳನ್ನ ಹಂಗೆ ಹಾಳು ಮಾಡ್ರ ನೀವು.